ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ ಧೀರಾ ಬ್ಲಾಗ್ಸ್ಗೆ. ನಾವಿವತ್ತು ಊರಿಗೆ ಹೊರಟಿದ್ದೀವಿ ಮನೆ ದೇವ್ರು ಮಾಡಬೇಕು ಅಂತ. ನಮ್ಮದು ಮನೆ ದೇವ್ರು ಬಂದು ಅಮೃತೂರ ಹತ್ರ ಕೊಡಗಳ್ಳಿ ಅಂತ ಇದೆ, ಅಲ್ಲಿ ಹೋಗಿ ಮಾಡೋದು. ಸೊ ಹಂಗಾಗಿ ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾಯಿದ್ದೀವಿ. ನಾನು, ನನ್ನ ಹಸ್ಬೆಂಡು, ನಮ್ಮ ಮೈದ, ನನ್ನ ಮಗ, ಮಗಳು, ನಮ್ಮ ವರ್ಗೀತಿ ಎಲ್ಲರೂ ಮನೆ ದೇವ್ರು ಮಾಡೋದಕ್ಕೆ ನಾವು ವರ್ಷಕ್ಕೊಂದ್ಸತಿ ಪ್ರತಿ ವರ್ಷವೂ ಕೂಡ ನಾವು ಹೋಗಿ ಮನೆ ದೇವ್ರು ಮಾಡಬೇಕಾಗಿದೆ. ಅದು ಏನಂದರೆ ಮರದ ಹತ್ರ ಒಂದು ದೊಡ್ಡ ಆಲದ ಮರ, ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಕೊಂಡು ಬರಬೇಕು. ಇದು ನಮ್ಮದು ಊರು, ನಮ್ಮ ಮನೆ ದೇವರಿನ ಹೆಬ್ಬಾಗಿಲು. ನಮ್ಮ ಮನೆ ದೇವ್ರ ಹೆಸರು ಬಂದು ಕೊಡಗಳ್ಳಿ ಹುಚ್ಚಮ್ಮ ಅಂತ. ಸೊ ಹಂಗಾಗಿ ಅದು ಹೆಬ್ಬಾಗಿಲು. ಅದು ಒಳಗಡೆ ಹೋಗಿ ನಮ್ಮದು ತುಂಬಾ ವಿಶೇಷವಾದಂತಹ ದೇವರು ಫ್ರೆಂಡ್ಸ್. ನಮ್ಮದು ಮನೆ ದೇವರು ಊರಿಂದ ಆಚೆ ಎಲ್ಲೂ ಬರೋದಿಲ್ಲ ಅಮ್ಮಗೆ. ಮತ್ತು ಇನ್ನೊಂದೇನು ಅಂದರೆ ಯಾವುದು ಮೆರವಣಿಗೆ ಇದಾಗಲಿ ಆ ಥರ ಏನಿಲ್ಲ. ಬೇರೆ ಊರಲ್ಲೆಲ್ಲ ಮೆರವಣಿಗೆ ಮಾಡಿಸೋದು ದೇವ್ರುಗಳ್ನ ಆ ಥರ ಎಲ್ಲ ಊರಿಂದ ಊರಿಗೆ ಕರ್ಕೊಂಡು ಹೋಗೋದೆಲ್ಲ ಇದೆ. ಬಟ್ ನಮ್ಮ ಮನೆ ದೇವರು ಊರಿಂದ ಆಚೆ ಎಲ್ಲೂ ಬರೋದಿಲ್ಲ. ಇದು ಬಂದು ಹೀರ್ಮಸ್ತಮ್ಮ ಅಂತ ತುಂಬ ವರ್ಷಗಳ ಕಾಲದಿಂದನೂ ಇದೆ. ಇದು ದೊಡ್ಡದು ಆಲದ ಮರ, ಸಿಕ್ಕಾಪಟ್ಟೆ ತುಂಬ ವರ್ಷದಿಂದ ಇದೆ. ತುಂಬ ದೊಡ್ಡದು, ತುಂಬ ಶಕ್ತಿ ಇದೆ. ಇದಂತೂ ಸಿಕ್ಕಾಪಟ್ಟೆ ತುಂಬ ಶಕ್ತಿ ಇದೆ. ಮಕ್ಕಳಾಗದೇ ಇರೋರಿಗೆ, ಮದುವೆ ಆಗದೇ ಇರೋರಿಗೆ, ನೀವೇನಂತ ಅಂದ್ಕೊಂಡು ಅರ್ಸ್ಕೊಂಡ್ರೂ ಇಲ್ಲಿ ಆಗುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೂಡ. ಸೊ ಹಂಗಾಗಿ ನಾವಿಲ್ಲಿ ವರ್ಷಕ್ಕೊಂದ್ಸತಿ ಬಂದು ಇಲ್ಲಿ ತಂಬಿಟ್ಟು, ಎಳ್ಳುಂಡೆ ಮತ್ತು ಎಲ್ಲ ಮಾಡಿಕೊಂಡು ಸೀರೆ ಎಲ್ಲ ಇಟ್ಟು ಅಮ್ಮನಿಗೆ ಪೂಜೆ ಮಾಡಿಕೊಂಡು ಹೋಗ್ತೀವಿ. ಇದೇ ನಮ್ಮ ಮನೆ ದೇವರು ಹುಚ್ಚಮ್ಮ ಅಂತ. ನಾವಿಲ್ಲಿ ಮಡ್ಲಕ್ಕಿ ಸೀರೆ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ವರ್ಷಕ್ಕೆ ಒಂದು ಮೂರು ತಿಂಗಳಿಗೆ 4 ತಿಂಗ್ಳಿಗೆ ಒಂದು ಬರ್ತಾಯಿರ್ತೀವಿ. ಬಟ್ ವರ್ಷಕ್ಕೊಂದ್ಸತಿ ನಾವು ಈ ಥರ ಫ್ಯಾಮಿಲಿ ಎಲ್ಲ ಬಂದು ಕುಟುಂಬ ಸಮೇತ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಒಂಥರ ಖುಷಿ ಅನಿಸುತ್ತೆ. ಅದೆಲ್ಲ ಆದಮೇಲೆ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಇನ್ನೊಂದು ಇಲ್ಲಿ ಮಂಡ್ಯದ ಹತ್ರ ಮದನಹಟ್ಟಿ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ, ಅಲ್ಲೂ ಪೂಜೆ ಮಾಡಿಸ್ಕೊಂಬರೋಣ ಅಂತ. ಇದು ನನ್ನ ತಂದೆ ಮನೆ ದೇವರು. ಸೊ ಹಂಗಾಗಿ ನಾನು ವರ್ಷಕ್ಕೊಂದ್ಸತಿ ನನ್ನ ತಂದೆ ಮನೆ ದೇವರಿಗೆ ಮತ್ತು ನಮ್ಮ ಗಂಡನ ಮನೆ ದೇವರಿಗೆ ಎಲ್ಲದಕ್ಕೂ ಮಡ್ಲಕ್ಕಿ ಕೊಡೋದು ನಾನು ಪ್ರತಿ ವರ್ಷವೂ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ನಾನು ಪ್ರತಿ ವರ್ಷವೂ ನನ್ನ ಅಪ್ಪನ ಮನೆ ದೇವರಿಗೆ ಮತ್ತು ಗಂಡನ ಮನೆ ದೇವರಿಗೆ ಎರಡಕ್ಕೂ ಹೋಗಿ ನಾನು ಮಡ್ಲಕ್ಕಿ ಕೊಟ್ಟು ಹೂವು ಪ್ರಸಾದ ತೊಗೊಂಡು ಬರ್ತೀವಿ. ಇದೇ ನಮ್ಮದು ಮದನಹಟ್ಟಿ. ತುಂಬ ಒಂಥರ ಫೇಮಸ್ಸು ಫ್ರೆಂಡ್ಸ್. ಇಲ್ಲೂ ಕೂಡ ತುಂಬ ಜನ, ಮತ್ತು ನೀವು ಏನು ಅಂದ್ಕೊಂಡ್ರೂ ಕೂಡ ಇಲ್ಲಿ ಆಗೋದು ಚಾನ್ಸಸ್ ಜಾಸ್ತಿ, ತುಂಬ ಜಾಸ್ತಿ ಇದೆ. ಇಲ್ಲೂ ತುಂಬ ಶಕ್ತಿ ಇದೆ ಅಮ್ಮನಲ್ಲಿ. ಎಲ್ಲ ಮುಗಿಸ್ಕೊಂಡ್ವಿ, ಎಲ್ಲ ಆಯಿತು. ತಿಂಡಿ ಎಲ್ಲ ತಿಂದ್ಕೊಂಡು, ಅಂದರೆ ಬೆಳಗ್ಗೆನೇ ಬಂದಿದ್ವಲ್ಲ, ಸೊ ಹಂಗಾಗಿ ಮಕ್ಕಳೆಲ್ಲ ಸ್ವಲ್ಪ ಟಯರ್ಡಾಗಿದ್ದರು ಮತ್ತು ತುಂಬ ಬಿಸಿಲಿತ್ತು. ಸೊ ಹಂಗಾಗಿ ಎಲ್ಲ ಕಾರಲ್ಲಿ ನಿದ್ದೆ ಹೊಡಿತಾ ಇದ್ದಾರೆ ಫ್ರೆಂಡ್ಸ್. ಥ್ಯಾಂಕ್ ಯು.